ನಮಸ್ಕಾರ ವೀಕ್ಷಕರೇ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಅಧಿಕಾರ ಹಂಚಿಕೆಯ ಜಟಾಪಟಿ ಕಗ್ಗಂಟಾಗ್ತಾ ಇದೆ. ಸದ್ದಿಲ್ಲದೆ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಇಷ್ಟು ದಿನ ಸಿದ್ದು ಬಣ ಹಾಗೆ ಡಿಕೆಶಿ ಬಣದ ನಡುವೆ ಕುರ್ಚಿ ಫೈಟ್ ನಡೀತಾ ಇತ್ತು. ನೀವೆಲ್ಲರೂ ಗಮನಿಸಿರಬಹುದು. ಅದರಲ್ಲೂ ಹೈಕಮಾಂಡ್ ಭೇಟಿ ನಂತರ ಡಿಕೆ ಅವರ ತೇಜಸ್ಸು ಹೆಚ್ಚಾಗಿದೆ. ಸಿದ್ದರಾಮಯ್ಯ ಅವರು ಸಹ ಬಹಳ ಹುಮ್ಮಸ್ಸಿನಲ್ಲಿದ್ದಾರೆ. ಈಗ ಇವರೆಲ್ಲರಿಗೂ ಶಾಕ್ ಕೊಡೋದಕ್ಕೆ ಸದ್ದಿಲ್ಲದೆ ಮತ್ತೊಂದು ಬಣ ಕಾಂಗ್ರೆಸ್ನಲ್ಲಿ ತಲೆ ಎತ್ತಿ ನಿಂತಿದೆ. ಇದು ಪ್ರಮುಖವಾಗಿ ಸಿದ್ದರಾಮಯ್ಯ ಅವರಿಗೆ ಭಾರೀ ದೊಡ್ಡ ಹೊಡೆತವನ್ನು ಕೊಡುತ್ತೆ ಅಂತಲೇ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಆರಂಭ ಆಗಿದೆ. ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ತೆರೆಮರೆಯಲ್ಲಿ ಮತ್ತೊಂದು ಬಣ ಸಿದ್ದು ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇದೆ. ಇದು ಯಾವುದೋ ಊಹಾಪೋಹ ಅಲ್ಲ. ಡಿಕೆಶಿನೂ ಬೇಡ, ಸಿದ್ದೂನೂ ಬೇಡ, ಅವಕಾಶ ಸಿಕ್ಕರೆ ನಮ್ಮಲ್ಲಿ ಒಬ್ಬರು ಸಿಎಂ ಆಗೋಣ ಅಂತ ಅಣಿಯಾಗ್ತಿದ್ದಾರೆ. ಹಾಗಾದರೆ ಆ ಬಣ ಯಾವುದು? ಆ ನಾಯಕರ ಪ್ಲಾನ್ ಏನು? ಇಷ್ಟು ದಿನ ಸಿದ್ದರಾಮಯ್ಯ ಅವರಿಗೆ ಬೆಂಬಲಕ್ಕೆ ನಿಂತು ಏಕಾಏಕಿ ದೂರ ಓಡೋದಕ್ಕೆ ಕಾರಣ ಏನು? ಇವರು ಮಾತ್ರ ಅಲ್ಲ, ರಾಜ್ಯಕ್ಕೆ ಮುಸ್ಲಿಂ ಸಮುದಾಯದ ನಾಯಕ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಸುದ್ದಿನೂ ಕಾಂಗ್ರೆಸ್ ವಲಯದಲ್ಲಿ ಭಾರೀ ಕೋಲಾಹಲವನ್ನು ಎಬ್ಬಿಸ್ತಾ ಇದೆ. ಹಾಗಾದರೆ ಏನಿದು ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿ? ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಯ್ತಾ? ಸಿದ್ದು ಡಿಕೆ ಕುರ್ಚಿ ಗುದ್ದಾಟದಲ್ಲಿ ಮೈಮರೆತ್ರ? ಇಬ್ಬರನ್ನು ತುಳಿದು ಮುಂದಕ್ಕೆ ಹೋಗ್ತಾರಾ ಮತ್ತೊಬ್ಬ ನಾಯಕ? ಬಂಡೆಗೂ ಇಲ್ವಾ, ಟಗರುಗೂ ಇಲ್ವಾ ಸಿಎಂ ಕುರ್ಚಿ? ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಬಲ ಪೈಪೋಟಿ ಅಂತ ಹೇಳಿದ್ರೆ ಅದು ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು ಕೆಳಗಿಳಿದ್ರೆ ಮುಂದಿನ ಮುಖ್ಯಮಂತ್ರಿ ಡಿಕೆಶಿ ಅಂತಾನೆ ಬಿಂಬಿತವಾಗಿದೆ. ಒಂದು ಅರ್ಥದಲ್ಲಿ ಹೆಚ್ಚು ಪ್ರಚಾರವನ್ನು ಪಡೆದುಕೊಳ್ತಿದೆ ಅಂತಲೂ ಹೇಳಬಹುದು. ಯಾಕಂದ್ರೆ ಪಕ್ಷದ ಒಳಗೊಳಗೆ ಇನ್ನಷ್ಟು ಬೇರೆ ಬೇರೆ ವಿಚಾರಗಳು ಸಹ ಅಡಗಿದೆ. ಸಿದ್ದರಾಮಯ್ಯ ಅವರು ಕೇವಲ ಡಿಕೆ ಶಿವಕುಮಾರ್ ಅವರನ್ನ ಮಾತ್ರ ಎದುರಿಸೋದಲ್ಲ, ಪಕ್ಷದ ಮೂಲ ಕಾಂಗ್ರೆಸ್ ನಾಯಕರನ್ನೂ ಎದುರಿಸುವಂತಹ ಸವಾಲು ಎದುರಾಗಿದೆ. ಮೂಲ ಕಾಂಗ್ರೆಸ್ಸಿಗರು ಅಂದರೆ ಪರಂಪರಾಗತವಾಗಿ ಕಾಂಗ್ರೆಸ್ನಲ್ಲೇ ಇದ್ದವರು ಮೊದಲ ಬಾರಿಗೆ ಈಗ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಹೊರಗಡೆ ಬರ್ತಿದ್ದಾರೆ. ಇತ್ತೀಚೆಗೆ ಎಚ್.ಕೆ. ಪಾಟೀಲ್ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದು ವಿರುದ್ಧವಾಗಿ ಮಾತನಾಡುವಂತಹ ಪ್ರಯತ್ನ ಮಾಡಿದ್ರು ಅನ್ನೋದು ವರದಿಯಾಗಿದೆ. ಇದು ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ತಂದಿದೆ. ಹಾಗಂತ ಮೂಲ ಕಾಂಗ್ರೆಸ್ಸಿಗರೇನಾದರೂ ಡಿಕೆಶಿ ಪರವಾಗಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ನಮಗೊಂದು ಅವಕಾಶ ಸಿಗುತ್ತಾ ಅನ್ನುವ ಆಲೋಚನೆಯಲ್ಲಿದ್ದಾರೆ. ವೀಕ್ಷಕರೇ, ಪಕ್ಷದಲ್ಲಿ ಇಷ್ಟು ದಿನ ಹೈಕಮಾಂಡ್ ಮೂಲ ಕಾಂಗ್ರೆಸ್ಸಿಗರಿಗೆ ಇಂತಹ ಅವಕಾಶವನ್ನು ಕೊಟ್ಟಿರಲಿಲ್ಲ. ಹೀಗಾಗಿನೇ ಸಿಎಂ ಬದಲಾವಣೆ ಕೂಗು ಇಷ್ಟೊಂದು ಗಟ್ಟಿಯಾಗಿ ಕೇಳಿ ಬರ್ತಾ ಇರುವಂಥದ್ದು. ಈ ಚಾನ್ಸನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ನಮಗೆ ಅವಕಾಶ ಸಿಗೋದಿಲ್ಲ, ನಮ್ಮಲ್ಲೇ ಒಬ್ಬರು ಮೂಲ ಕಾಂಗ್ರೆಸ್ಸಿಗರಲ್ಲೇ ಒಬ್ಬರು ಸಿಎಂ ಆಗಲಿ ಅಂತ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೂ ಆ ರೀತಿಯಾದಂತಹ ಒಂದು ಚರ್ಚೆ ಆಗಿತ್ತು. 2013ರಲ್ಲಿ ಪರಮೇಶ್ವರ್ ಅವರಿಗೆ ಸಿಎಂ ಆಗುವಂತಹ ಅವಕಾಶ ಕೈತಪ್ಪುತ್ತೆ. ಕೊರಟಗೆರೆಯಿಂದ ಪರಮೇಶ್ವರ್ ಅವರು ಸೋತು ಹೋಗ್ತಾರೆ. ಆ ಕಾರಣಕ್ಕಾಗಿ ಸಿಎಂ ಆಗುವಂತಹ ಅವಕಾಶ ಕೈತಪ್ಪಿತು. ಆ ಒಂದು ಚಾನ್ಸನ್ನು ಈಗ ಬಳಕೆ ಮಾಡಿಕೊಳ್ಬೇಕು ಅನ್ನೋದು ಪರಮೇಶ್ವರ್ ಅವರ ಇರಾದೆ. ಸದ್ಯಕ್ಕೆ ಇದು ಸೈಲೆಂಟ್ ಆಗಿ ನಡೀತಿರುವಂತಹ ತೆರೆಮರೆಯ ಚಟುವಟಿಕೆ. ಆದರೆ ವೀಕ್ಷಕರೇ, ಇನ್ನು 6 ತಿಂಗಳಲ್ಲಿ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಆಗುತ್ತೆ. ಅದು ಕಟ್ಟಿಟ್ಟ ಬುತ್ತಿ. ಪಕ್ಷದ ವಲಯದಿಂದಲೂ ಇದೇ ಸುದ್ದಿ ಕೇಳಿ ಬರ್ತಾ ಇರುವಂಥದ್ದು. ವೀಕ್ಷಕರೇ, ಅದರ ಮುನ್ಸೂಚನೆ ಅನ್ನುವಂತೆ ಕೆಲವೊಂದಷ್ಟು ಚಟುವಟಿಕೆಗಳು ನಿಮ್ಮ ಕಣ್ಮುಂದೆ ನಡೀತಾ ಇದೆ, ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ. ಒಟ್ಟಾರೆಯಾಗಿ ಮೂಲ ಕಾಂಗ್ರೆಸ್ಸಿಗರು ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಗಮನಿಸಬೇಕಾದಂತಹ ವಿಚಾರ. ಈ ವಿಚಾರ ಸಿಎಂಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಸವಾಲನ್ನು ಯಾವ ರೀತಿಯಾಗಿ ನಿಭಾಯಿಸ್ತಾರೆ ನೋಡಬೇಕು. ಇನ್ನು ಡಿಕೆ ಅವರ ವಿಚಾರಕ್ಕೆ ಬಂದರೆ, ಕಾಂಗ್ರೆಸ್ ಪಕ್ಷದ ಬಹಳ ಸ್ಟ್ರಾಂಗ್ ನಾಯಕ, ಅದರಲ್ಲೂ ಸಂಘಟನಾ ಚತುರನಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಟ್ರಬಲ್ ಶೂಟರ್ ಆಗಿ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಎಷ್ಟಿದೆಯೋ ಅಷ್ಟೇ ಶ್ರಮ ಡಿಕೆಶಿ ಅವರದ್ದು ಇದೆ. ಅದರಲ್ಲಿ 2 ಮಾತಿಲ್ಲ. ಪಕ್ಷ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲೆಲ್ಲ ಆಸರೆಯಾಗಿದ್ದಾರೆ. ಆದರೆ ಏನು ಮಾಡೋದು? ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಸಿಗ್ತಾ ಇಲ್ಲ. ಸಿಎಂ ಆಗಬೇಕು ಅಂತ ಹೇಳಿದ್ರೆ ಕೊನೆ ಪಕ್ಷ 70% ಶಾಸಕರ ಬೆಂಬಲನಾದರೂ ಇರಲೇಬೇಕಾಗುತ್ತೆ. ಸಿದ್ದರಾಮಯ್ಯ ಅವರಿಗೆ ಅಷ್ಟು ಶಾಸಕರ ಬೆಂಬಲ ಇದೆ. ಹೀಗಾಗಿನೇ ಹೈಕಮಾಂಡ್ನ ಮೂಲಕವಾಗಿ ಸಿಎಂ ಪಟ್ಟ ಪಡೆದುಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ಹರಸಾಹಸ ಪಡ್ತಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಇನ್ನು ಕೆಲವೇ ತಿಂಗಳಲ್ಲಿ ಗೊತ್ತಾಗುತ್ತೆ. ಈ ಹಿಂದೆ 2022ರಲ್ಲೂ ಮೂಲ ಕಾಂಗ್ರೆಸ್ನವರು ಹಾಗೆ ಹೊಸ ನಾಯಕರ ಮಧ್ಯೆ ತಿಕ್ಕಾಟ ಶುರುವಾಗಿತ್ತು. ಆಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ 2023ರ ಚುನಾವಣೆಯಲ್ಲಿ ಒಟ್ಟಾಗಿ ಹೋರಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಈಗ ಮತ್ತೆ ಸಿಎಂ ಬದಲಾವಣೆ ಆಗಬೇಕು ಅನ್ನೋ ಚರ್ಚೆಯಲ್ಲಿ ಮೂಲ ಕಾಂಗ್ರೆಸ್ಸಿಗರು ರೊಚ್ಚಿಗೆದ್ದಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಸಿಎಂ ಕುರ್ಚಿ ಕಾದಾಟದ ಅಖಾಡಕ್ಕೆ ಮತ್ತೆ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿದೆ. ರಾಜ್ಯಕ್ಕೆ ಆಗಮಿಸಿದಂತಹ ಖರ್ಗೆ ಅವರು ಒಗ್ಗಟ್ಟೆ ನಮ್ಮ ಬಲ, ಇಲ್ಲದೆ ಹೋದರೆ ಜನ ನಮ್ಮನ್ನು ತಿರಸ್ಕಾರ ಮಾಡಿಬಿಡ್ತಾರೆ ಅಂತ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ.
ಡಿ.ಕೆ. ಶಿವಕುಮಾರ್ ಅವರನ್ನ ಕಲಬುರಗಿ ಕರೆಸ್ಕೊಂಡು ಬೆನ್ನು ತಟ್ಟೋದ್ರ ಜೊತೆಗೆ ಕಿವಿ ಮಾತನ್ನ ಹೇಳಿ ಕಳಿಸಿದ್ರು. ಖರ್ಗೆ ಅವರ ಈ ಸಲಹೆ ಸೂಚನೆಯ ಬಳಿಕ ಈ ಅಧಿಕಾರ ಬದಲಾವಣೆ ಚರ್ಚೆ ಅಥವಾ ಹೇಳಿಕೆಗಳಿಗೆ ಕಡಿವಾಣ ಬೀಳುತ್ತೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಆ ರೀತಿ ಆಗಲಿಲ್ಲ. ಈ ಚರ್ಚೆಗಳು ಮತ್ತಷ್ಟು ಮುನ್ನೆಲೆಗೆ ಬರ್ತಾ ಇದೆ. ಹಲವು ನಾಯಕರು ಮುಂದೆ ಬಂದು ತಮಗೂ ಸಿಎಂ ಆಗುವ ಆಸೆ ಇದೆ ಅಂತ ಬಹಿರಂಗವಾಗಿ ಹೇಳಿಕೊಳ್ತಿದ್ದಾರೆ. ಇನ್ನು ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ಮೂಡಾ ಹಗರಣದ ವಿಚಾರದಲ್ಲಿ ಈಗಾಗಲೇ ಲೋಕಾಯುಕ್ತದಿಂದ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಇದು ಸಿದ್ದು ಬಳಗದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ. ಅಷ್ಟು ಮಾತ್ರ ಅಲ್ಲ, ಜಾರಿ ನಿರ್ದೇಶನಾಲಯದ ಸಮನ್ಸ್ ಕೂಡ ರದ್ದಾಗಿದೆ. ಕೆಲವೇ ದಿನಗಳ ಹಿಂದಷ್ಟೇ ಇಡಿ ನೀಡಿದ್ದಂತಹ ಸಮನ್ಸನ್ನು ಹೈಕೋರ್ಟ್ ರದ್ದು ಮಾಡಿತು. ಈ ಮೂಡಾ ಕೇಸಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ BM ಪಾರ್ವತಿಯವರು ಹಾಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ ವಿಚಾರಣೆಗೆ ಬರುವಂತೆ ಸೂಚಿಸಿ ಇಡಿ ವತಿಯಿಂದ ಒಂದು ಸಮನ್ಸ್ ಜಾರಿಯಾಗಿತ್ತು. ಈ ಸಮನ್ಸನ್ನು ರದ್ದು ಮಾಡಬೇಕು ಅಂತ ಕೋರಿ ಪಾರ್ವತಿಯವರು ಹಾಗೆ ಬೈರತಿ ಸುರೇಶ್ ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ. ಅರ್ಜಿಯ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿಗಳು ಸಮನ್ಸನ್ನು ರದ್ದುಗೊಳಿಸಿತು. ಇದು ಸಿದ್ದು ಬಣಕ್ಕೆ ಆತ್ಮವಿಶ್ವಾಸವನ್ನು ತಂದುಕೊಟ್ಟಿದೆ. ಈ ಮೂಡಾದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದ್ದು, ಸಮನ್ಸ್ ರದ್ದಾಗಿದ್ದು ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಸ್ ತಂದುಕೊಟ್ಟಿದೆ ಅಂತ ಹೇಳಿದ್ರೆ, ಈ ಹಿಂದೆ ಸೈಟ್ಗಳನ್ನು ಏನು ಹಿಂದಿರುಗಿಸಿದ್ರು ಅದನ್ನು ಪಾರ್ವತಿಯವರು ಮರುಪಡೆದುಕೊಳ್ಳುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಮೂಡಾದಿಂದ ತಮ್ಮ ಕುಟುಂಬ ಅಕ್ರಮವಾಗಿ ಸೈಟ್ಗಳನ್ನು ಪಡೆದುಕೊಂಡಂತಹ ಆರೋಪಕ್ಕೆ ಗುರಿಯಾದ ಕೂಡಲೇ ಸಿಎಂ ಪತ್ನಿ ಪಾರ್ವತಿಯವರು ಆ ಸೈಟುಗಳನ್ನು ಮೂಡಾಗೆ ಹಿಂದಿರುಗಿಸಿದ್ರು. ಆದರೆ ಈಗ ಅದೇ ಸೈಟುಗಳನ್ನು ಅವರು ಮತ್ತೆ ಕ್ಲೈಮ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ರಾಜಕೀಯವಾಗಿಯೂ ಸದ್ದು ಮಾಡುತ್ತೆ. ಸಿದ್ದು ಬಣಕ್ಕೆ ಮತ್ತಷ್ಟು ಆತ್ಮವಿಶ್ವಾಸವನ್ನು ತಂದುಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ವಪಕ್ಷದಲ್ಲಿನ ವಿರೋಧಿಗಳು ಅಥವಾ ವಿಪಕ್ಷದವರು ಮೂಡಾ ಹಗರಣದ ಆರೋಪ ಮಾಡ್ತಾ ಇದ್ರಲ್ವಾ, ಈಗೇನು ಹೇಳ್ತೀರಾ? ತನಿಖೆ ಆಗಿದೆ, ಲೋಕಾಯುಕ್ತ ಕೊಟ್ವಿ, ಹೈಕೋರ್ಟ್ ಇಡಿ ಕೊಟ್ಟಂತಹ ಸಮನ್ಸನ್ನೇ ರದ್ದು ಮಾಡಿದೆ. ಕಾನೂನಾತ್ಮಕವಾಗಿಯೇ ಆ ಮೂಡಾ ಬಲೆಯಿಂದ ಹೊರ ಬಂದ್ರಲ್ವಾ ಸಿದ್ದರಾಮಯ್ಯ ಅವರು. ಈಗೇನು ಹೇಳ್ತೀರಾ? ಈಗ ಹೇಗೆ ನೀವು ಪ್ರಶ್ನೆ ಮಾಡ್ತೀರಾ ಅಂತ ವಿರೋಧಿ ಬಣಕ್ಕೆ ಟಾಂಗ್ ಕೊಡುವಂತಹ ಪ್ರಯತ್ನಗಳು ಆಗುತ್ತೆ. ಈಗಾಗಲೇ ಯತೀಂದ್ರ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಡೋದ್ರ ಜೊತೆಗೆ ತಂದೆ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಸಿಎಂ ಆಗಿರ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಡಿ.ಕೆ. ಬಣ ಹಾಗೆ ಸಿದ್ದು ಬಣದ ನಡುವೆ ಮತ್ತೊಂದು ಸುತ್ತಿನ ಕುರ್ಚಿ ಗುದ್ದಾಟ ಆರಂಭ ಆಗಿದೆ ಅಂತ ಹೇಳ್ಬೋದು. ವೀಕ್ಷಕರೇ, ಈ ಇಬ್ಬರ ಹಾಗೆ ಅವರ ಬಣಗಳ ನಡುವಿನ ಗುದ್ದಾಟದ ಮಧ್ಯೆ ಬೇರೆಯವರನ್ನ ಕಡೆಗಣಿಸಿದ್ರಾ ಅಥವಾ ನಿರ್ಲಕ್ಷ್ಯ ಮಾಡಿದ್ರಾ? ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಪಕ್ಷದಲ್ಲಿ ಬೇರೆಯವರು ಓವರ್ಟೇಕ್ ಮಾಡಬಾರ್ದು ಅಂತೇನಿಲ್ಲ, ಅಥವಾ ಡಿ.ಕೆ. ಶಿವಕುಮಾರ್ ಅವರನ್ನ ಹಿಂದೆ ತಳ್ಳಿ ಪಕ್ಷದ ಇತರ ನಾಯಕರು ಮುಂದೆ ಹೋಗಬಹುದು ಅನ್ನುವಂತಹ ಚಾನ್ಸಸ್ ಅನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಈ ಹಿಂದೆನೂ ಈ ಬಗ್ಗೆ ಅಪಸ್ವರ ಕೇಳಿ ಬಂದಿತ್ತು. ರಾಜ್ಯ ಕಾಂಗ್ರೆಸ್ ಅಂತ ಹೇಳಿದ್ರೆ ಡಿ.ಕೆ. ಹಾಗೆ ಸಿದ್ದರಾಮಯ್ಯ ಅವರು ಮಾತ್ರನಾ? ಯಾವಾಗ ಡಿ.ಕೆ. ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿಯೊಂದರಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಒಪ್ಪಂದ ಆಗಿದೆ ಅನ್ನುವ ವಿಚಾರವನ್ನು ಬಹಿರಂಗಪಡಿಸ್ತಾರೋ, ಒಪ್ಪಿಕೊಳ್ತಾರೋ, ಆಗ ಪರಮೇಶ್ವರ್ ಅವರು ರೊಚ್ಚಿಗೆದ್ದಿದ್ರು. ಇವರಿವರೇ ಒಪ್ಪಂದ ಮಾಡ್ಕೊಳ್ಳೋದಾದ್ರೆ ನಾವೆಲ್ಲ ಯಾಕೆ ಬೇಕು, ಅವರವರೇ ಅಧಿಕಾರವನ್ನು ಮಾಡಲಿ ಅಂತ ಕೆಂಡಾಮಂಡಲ ಆಗಿದ್ರು. ಅಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮೂರನೇ ಬಣ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಬಂಡಾಯವಾಗಿ ಪರಿವರ್ತನೆಯಾಗುವಂತಹ ದಿನಗಳು ಹತ್ತಿರ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರೂ ಕೂಡ ಸಿಎಂ ಕುರ್ಚಿಗೆ ಪಟ್ಟು ಹಿಡಿದು ರಾಜೀನಾಮೆ ಅಸ್ತ್ರವನ್ನು ಬಳಸಿದ್ರು ಆಶ್ಚರ್ಯ ಏನಿಲ್ಲ. ಪಕ್ಷದಲ್ಲಿ ಹಲವರಿಗೆ ಸಿಎಂ ಕುರ್ಚಿ ಮೇಲೆ ಕಣ್ಣಿದೆ. ಹಲವು ನಾಯಕರು ಮುಂದೆ ಬಂದು ಇವತ್ತಿಗೂ ಸಹ ನಾನು ಸಿಎಂ ಆಗೋದಕ್ಕೆ ತಯಾರಿದ್ದೀನಿ ಅಂತ ಬಹಿರಂಗವಾಗಿ ಹೇಳ್ಕೊಳ್ತಿದ್ದಾರೆ. ಅಂದರೆ ಹೈಕಮಾಂಡ್ ಎಚ್ಚರಿಕೆಗೂ ಇವ್ರು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಮೊನ್ನೆಯಷ್ಟೇ ಸದನದ ಕಲಾಪದ ಸಂದರ್ಭದಲ್ಲಿ ನಾನೇ 5 ವರ್ಷದವರೆಗೂ ಪೂರ್ಣಾವಧಿಗೆ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಸಾರಿ ಹೇಳಿದ್ದಾರೆ. ಸಿಎಂ ಬದಲಾವಣೆ ಕುರಿತಾಗಿ ಬಹಿರಂಗವಾಗಿ ಯಾರು ಚರ್ಚೆ ಮಾಡಬಾರದು ಅಂತ ಹೈಕಮಾಂಡ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಅದರ ಹೊರತಾಗಿನೂ ನಾನು ಸಿಎಂ ರೇಸ್ನಲ್ಲಿ ಇದ್ದೀನಿ ಅನ್ನೋದನ್ನ ಹಲವು ನಾಯಕರು ಬಹಿರಂಗವಾಗಿ ಸಾಬೀತುಪಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೀಗ ಇಬ್ಬರು ನಾಯಕರ ಹೊಸ ಸೇರ್ಪಡೆ ಕೂಡ ಆಗಿದೆ. ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ನಾಯಕ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ವಲಯದಲ್ಲಿ ಮತ್ತಷ್ಟು ಕೋಲಾಹಲಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಅವರು ಕೂಡ ಸಿಎಂ ಆಕಾಂಕ್ಷಿ ಅನ್ನೋದನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. 6 ಬಾರಿ ನಾನು ಶಾಸಕನಾಗಿದ್ದೀನಿ, ನನಗೂ ಮುಖ್ಯಮಂತ್ರಿ ಆಗುವಂತಹ ಆಸೆ ಇದೆ. ಆ ಹುದ್ದೆ ಮೇಲೆ ಯಾರಿಗೆ ತಾನೇ ಆಸೆ ಇರೋದಿಲ್ಲ ಹೇಳಿ? ಹುದ್ದೆಯನ್ನು ಕೊಟ್ಟರೆ ನಾನೂ ನಿರ್ವಹಿಸ್ತೀನಿ ಅಂತ ಸಿಎಂ ರೇಸ್ನಲ್ಲಿ ತಮ್ಮ ಒಂದು ಹೆಸರನ್ನು ಕೂಡ ಸೇರ್ಪಡೆಗೊಳಿಸಿದ್ದಾರೆ. ಮತ್ತೊಂದು ಕಡೆ ಸಂತೋಷ್ ಲಾಡ್ ಅವರ ಕಡೆಯಿಂದಲೂ ಸಿಕ್ಸರ್ ಬಾರಿಸುವಂತಹ ಕೆಲಸಗಳಾಗ್ತಾ ಇದೆ. ಕರ್ನಾಟಕದಲ್ಲಿ 60 ರಿಂದ 70 ಲಕ್ಷ ನಮ್ಮ ಮರಾಠ ಸಮಾಜ ಇದೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಸಂತೋಷ್ ಲಾಡ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವೂ ಸಿಗುತ್ತೆ ಅಂತ ಮಂಜುನಾಥ ಭಾರತೀ ಸ್ವಾಮೀಜಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಈಗ ಹೊಸ ಸಂಚಲನವನ್ನು ಮೂಡಿಸ್ತಾ ಇದೆ. ಅಲ್ಲಿಗೆ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಕೂಗಿಗೆ ಮತ್ತೊಂದು ಆಗ್ರಹ ಸೇರ್ಪಡೆಯಾದಂತಾಗಿದೆ. ವೀಕ್ಷಕರೇ, ಈಗಾಗಲೇ 10 ರಿಂದ 15 ಮಂದಿ ಸಿಎಂ ರೇಸ್ನಲ್ಲಿ ಇದ್ದೀನಿ ಅಂತ ಬಹಿರಂಗವಾಗಿ ಪರೋಕ್ಷವಾಗಿ ಹೇಳಿರುವಂಥದ್ದು. ಆ ಪಟ್ಟಿಗೆ ಈಗ ಈ ಇಬ್ಬರು ಕೂಡ ಸೇರ್ಪಡೆಯಾದಂತಾಗಿದೆ. ಕಾಂಗ್ರೆಸ್ನಲ್ಲಿ ಎಲ್ಲರ ಕಣ್ಣು ಈಗ ಕುರ್ಚಿ ಮೇಲಿದೆ.
ಯಾಕೆ ಈ ರೀತಿಯಾಗಿ ಬಹಿರಂಗವಾಗಿಯೇ ಹೇಳ್ಕೊಳ್ತಿದ್ದಾರೆ ಅಂದರೆ ಕೊನೆ ಪಕ್ಷ CM ಕುರ್ಚಿ ಸಿಗಲಿಲ್ಲ ಅಂದರೂ ಉನ್ನತ ಹುದ್ದೆನಾದರೂ ಸಿಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಈ ರೀತಿಯ ಹೇಳಿಕೆ ಕೊಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಕುರ್ಚಿ ಗುದ್ದಾಟ ಇಲ್ಲಿಗೆ ಮುಗಿಯುವಂಥದ್ದಲ್ಲ. ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.